ಶ್ರೀ ಹರಿವಾಯುಗುರುಭ್ಯೋ ನಮಃ. ಓಂ ವಂದೇ ವಿಷ್ಣುಂ ನಮಾಮಿ ಶ್ರಿಯಮಥ ಚ ಭುವಂ ಬ್ರಹ್ಮವಾಯೂ ಚ ವಂದೇ ಗಾಯತ್ರೀಂ ಭಾರತೀಂ ತಾಮಪಿ ಗರುಡಮನಂತಂ ಭಜೆ ರುದ್ರದೇವಂ ದೇವೀಂ ವಂದೇ ಸುಪರ್ಣೀಮಹಿಪತಿದಯಿತಾಂ ವಾರುಣೀಮಪ್ಯುಮಾಂ ತಾಂ ಇಂದ್ರಾದೀಂ ಕಾಮಮುಖ್ಯಾನಪಿ ಸಕಲಸುರಾನ್ ತದ್ಗುರೂನ್ ಮದ್ಗುರೂಂಶ್ಚ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಸಾಧಿತಾ ಕಿಲ ಸತ್ತತ್ವಂ ಬಾಧಿತಾ ಕಿಲ ದುರ್ಮತಂ ಬೋಧಿತಾ ಕಿಲ ಸನ್ಮಾರ್ಗಂ ಮಾಧವಾಖ್ಯಯತಿಂ ಭಜೆ. ಸಂಸ್ಥಾನರಕ್ಷಣೆ ಶೂರಾನ್ ಪ್ರಸನ್ನಾನ್ ರಾಘವಾರ್ಚನೆ ಪ್ರಣಮಾಮಿ ಗುರೂನ್ ನಿತ್ಯಂ ಪ್ರಸನ್ನಶೂರಮಾಧವಾನ್. ಪ್ರಸನ್ನಶೂರಮಾಧವಕರಾಬ್ಜೋತ್ಥಾನ್ ಯತೀಶ್ವರಾನ್ ವೀರರಾಮರತಾನ್ ವಂದೇ ವಿದ್ಯಾಸಾಗರಮಾಧವಾನ್. ಪೃಥ್ವೀಮಂಡಲಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾಃ ವಿಷ್ಣುಹೃದಯಾಃ ತಾನ್ ನಮಸ್ಯೆ ಗುರೂನ್ ಮಮ. ಆಪಾದಮೌಳಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ವಿದ್ಯಾವಲ್ಲಭ ಮಾನವತೀರ್ಥಗುರುಭ್ಯೋ ನಮಃ. ಹರಿ ಓಂ. ಓಂ ವಿಶ್ವಂ ವಿಷ್ಣುರ್ವಷಟ್ಕಾರೋ ಭೂತಭವ್ಯಭವತ್ಪ್ರಭುಃ ಭೂತಕೃದ್ಭೂತಭೃದ್ಭಾವೋ ಭೂತಾತ್ಮ ಭೂತಭಾವನಃ. ಅಚ್ಯುತಃ ಪ್ರಥಿತಃ ಪ್ರಾಣಃ ಪ್ರಾಣದೋ ವಾಸವಾನುಜಃ ಅಪಾಂ ನಿಧಿರಧಿಷ್ಠಾನಮಪ್ರಮತ್ತಃ ಪ್ರತಿಷ್ಠಿತಃ. ನಮ್ಮ ವಿಷ್ಣು ಸಹಸ್ರನಾಮ ಪಾಠದಲ್ಲಿ ನಾವು ನಿನ್ನೆ ಭಗವಂತನ ನಾಮಗಳಲ್ಲಿ ಒಂದಾದಂತಹ ಪ್ರಾಣದಃ ಎಂಬುವಂತಹ ಭಗವಂತನ ನಾಮವನ್ನು ಹೇಳಿಕೊಂಡಿದ್ದೇವೆ. ಎಲ್ಲರಿಗೂ ಕೂಡ ಸಮಸ್ತ ಜೀವರಾಶಿಗಳಿಗೂ ಆ ಪ್ರಾಣಶಕ್ತಿಯನ್ನು ಕೊಡುವವನು ಮತ್ತು ಮುಕ್ತಿಯೋಗ್ಯರಿಗೆ ಬೇಕಾದ ಮುಕ್ತಿಯನ್ನು ಕೊಡುವವನು, ಅವರು ಸೇರುವಂತೆ ಮಾಡುವವನು, ದುಷ್ಟರು ಅವರು ಮುಕ್ತಿಗೆ ಹೋಗದಂತೆ ಮಾಡುವವನು ಪ್ರಾಣದಃ ಅಂತೇಳಿ. ಇವತ್ತು ವಾಸವಾನುಜಃ ವಸೂನಾಂ ದೇವಾನಾಂ ಇದಂ ಪ್ರಾರ್ಥನಂ ವಾಸವಂ ತತ್ ಅನುಸೃತ್ಯ ಜಾಯತೆ ಪ್ರಾದುರ್ಭವತಿ ಇತಿ ವಾಸವಾನುಜಃ. ಆದಿತ್ಯ ವಸವೋ ರುದ್ರ ವಿಶ್ವೇ ರುಭವ ಇತ್ಯಪಿ ಸರ್ವದೇವ ಸಮಾಖ್ಯಾ ಚ ಇತಿ ಶಬ್ದ ನಿರ್ಣಯ. ನಿರೂಪಿತ ದಿಶಾ ವಸುಶಬ್ದಃ ದೇವತಾ ಸಾಮಾನ್ಯವಾಚಕೋಪಿ. ಭಗವಂತನು ಅವತಾರ ಮಾಡ್ತಾನೆ. ಯಾವಾಗ ಅವತಾರ ಮಾಡ್ತಾನೆ ಅಂತ ಹೇಳಿದರೆ, ದೇವತೆಗಳ ಪ್ರಾರ್ಥನೆಯನ್ನು ಅನುಸರಿಸಿ ಯಾವಾಗ ಅಧರ್ಮ ಹೆಚ್ಚಾಗುತ್ತೋ, ಧರ್ಮಕ್ಕೆ ಚ್ಯುತಿ ಬರುತ್ತೋ, ಆಗ ಭಗವಂತ ಏನು ಮಾಡ್ತಾನೆ ಅಂದರೆ ದೇವತೆಗಳು ಬಂದು ಭಗವಂತನನ್ನು ಪ್ರಾರ್ಥನೆ ಮಾಡ್ತಾರೆ. ಆಗ ಭಗವಂತ ಅವರಿಗೆ ಅಭಯವನ್ನು ಕೊಡ್ತಾನೆ. ನಾನು ಅವತಾರ ಮಾಡಿ ದುಷ್ಟರನ್ನು ಶಿಕ್ಷಿಸಿ ಶಿಷ್ಟರನ್ನು ಸಂರಕ್ಷಿಸಿ ಧರ್ಮವನ್ನು ರಕ್ಷಿಸುತ್ತೇನೆ ಅಂತ. ಹಿರಣ್ಯಕಶಿಪುವನ್ನು ಸಂಹಾರ ಮಾಡೋ ವೇಳೆಗೆ, ರಾವಣಾಸುರನ ಸಂಹಾರ ಮಾಡೋ ವೇಳೆಗೆ ಇದೇ ರೀತಿಯಾಗಿ ಆಗಿದೆ. ಆದ ಕಾರಣ ವಸೂನಾಂ ಅಂದರೆ ದೇವಾನಾಂ ವಾಸವಂ ತತ್ ಅನುಸೃತ್ಯ ಜಾಯತೆ ಅಂದರೆ ದೇವತೆಗಳ ಪ್ರಾರ್ಥನೆಯನ್ನು ಅನುಸರಿಸಿ ಅವನು ಅವತಾರ ಮಾಡ್ತಾನೆ. ಆದಿತ್ಯ ವಸವೋ ರುದ್ರ ವಿಶ್ವೇ ರುಭವ ಇತ್ಯಪಿ. ಇವರೆಲ್ಲರೂ ಸರ್ವದೇವ ಇವರೆಲ್ಲರೂ ದೇವತಾ ಸಮೂಹ ಅಂತ ಶಬ್ದ ನಿರ್ಣಯ ಹೇಳ್ತಾ ಇದೆ ಅಂತ ಐತರೇಯ ಉಪನಿಷತ್ ಭಾಷ್ಯದಲ್ಲಿ ನಮಗೆ ಆಚಾರ್ಯರು ಹೇಳ್ತಾರೆ. ಇನ್ನು ವಸುಶಬ್ದ ದೇವತಾ ಸಾಮಾನ್ಯ ವಾಚಕವೂ ಆಗಿದೆ ಅಂತ ಹೇಳ್ತಾರೆ. ಇನ್ನು
ಭಗವದ್ಗೀತೆಯಲ್ಲಿ ಭಗವಂತ ಸ್ಪಷ್ಟವಾಗಿ ತಾನು ಆಶ್ವಾಸನೆ ಕೊಟ್ಟಿದ್ದಾನೆ. ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೇ ಯುಗೇ. ಯಾವಾಗ ಧರ್ಮಕ್ಕೆ ಹಾನಿಯಾಗತ್ತೆ, ಗ್ಲಾನಿಯಾಗತ್ತೆ ಮತ್ತು ದುಷ್ಟರಿಗೆ ಉನ್ನಾಹ ಬರುತ್ತೆ, ಶಿಷ್ಟರಿಗೆ ಒಳ್ಳೆಯವರಿಗೆ ತೊಂದರೆಗಳು ಉಂಟಾಗತ್ತೆ, ಮುಖ್ಯವಾಗಿ ಧರ್ಮವನ್ನು ಸ್ಥಾಪಿಸುವುದಕ್ಕಾಗಿ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ, ಸಾಧುಗಳನ್ನು ಅಂದರೆ ಶಿಷ್ಟರನ್ನು ಸಜ್ಜನರನ್ನು ರಕ್ಷಿಸುವುದಕ್ಕಾಗಿ, ವಿನಾಶಾಯ ಚ ದುಷ್ಕೃತಾಂ ದುಷ್ಟರನ್ನು ಶಿಕ್ಷಿಸುವುದಕ್ಕಾಗಿ, ಮತ್ತು ಧರ್ಮ ಸಂಸ್ಥಾಪನಾರ್ಥಾಯ ಧರ್ಮವು ನಾಶವಾದಾಗ ಆ ಧರ್ಮವನ್ನು ಪುನಃ ಸ್ಥಾಪಿಸುವುದಕ್ಕಾಗಿ ಸಂಭವಾಮಿ ಯುಗೇ ಯುಗೆ, ನಾನು ಒಂದು ಯುಗದಲ್ಲೂ ನಾನು ಅವತಾರ ಮಾಡ್ತೇನೆ ಅಂತ ಭಗವದ್ಗೀತೆಯಲ್ಲಿ ಭಗವಂತ ಆಶ್ವಾಸನೆಯನ್ನು ನೀಡಿದ್ದಾನೆ. ಇನ್ನು ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಆಚಾರ್ಯರು ಹೇಳ್ತಾರೆ, ಇಮೌ ಚ ರಕ್ಷೋ ಅಧಿಪತಿ ವರೋದ್ಧತೌ ಜಹಿ ಸ್ವವೀರ್ಯೇಣ ನೃಷು ಪ್ರಭೂತಃ ಇತೀರಿತೆ ತೈರಖಿಲೈ ಸುರೇಶ್ವರೈರ್ಬಭೂವ ರಾಮೋ ಜಗತಿ ಪತಿ ಪ್ರಭು. ಈ ರೀತಿಯಾಗಿ ದೇವತೆಗಳು ಯಾವಾಗ ಬಂದು ಭಗವಂತನನ್ನು ನೀನು ನಮ್ಮನ್ನು ರಕ್ಷಿಸಬೇಕು ಅಂತ ಪ್ರಾರ್ಥನೆ ಮಾಡಿದಾಗ ಅವರ ಪ್ರಾರ್ಥನೆಗೆ ಅನುಗುಣವಾಗಿ ಭಗವಂತ ಅವತಾರ ಮಾಡ್ತಾನೆ. ಅದೇ ರಾಮಾವತಾರ, ವ್ಯಾಸಾವತಾರ, ಕೃಷ್ಣಾವತಾರ. ಅದರನ್ನೇ ಆಚಾರ್ಯರು ಮಹಾಭಾರತ ತಾತ್ಪರ್ಯದಲ್ಲಿ ಹೇಳ್ತಾ ಇದ್ದಾರೆ. ರಾಮಾವತಾರ ಹೇಳ್ಕೊಂಡ್ವಿ ಇವಾಗ ನಾವು. ಈಗ ಮಹಾಭಾರತ ತಾತ್ಪರ್ಯದಲ್ಲಿ ವೇದವ್ಯಾಸ ಅವತಾರ. ತಥೋ ಭವಂತಂ ಶರಣಂಗತಾಃ ವಯಂ ತಮೋ ನಿಹತ್ಯೈ ನಿಜಬೋಧ ವಿಗ್ರಹಂ ಇತೀರಿತಸ್ಥೈರಭಯಂ ಪ್ರದಾಯ ಸುರೇಶ್ವರಾಣಾಂ ಪರಮೋ ಅಪ್ರಮೇಯಃ ಪ್ರಾದುರ್ಬಭೂವ ಅಮೃತಭೂರಿಲಾಯಾಂ ವಿಶುದ್ಧ ವಿಜ್ಞಾನ ಘನಸ್ವರೂಪ. ಇನ್ನು ಕೃಷ್ಣಾವತಾರ. ತೌ ದೇವಕಿ ವಸುದೇವೌ ಚ ತೇ ಪತುಸ್ತಪಸ್ತ್ವದೀಯಂ ಸುತಮಿಚ್ಛಮಾನೌ ತ್ವಾಮೇವ ತಸ್ಮಾತ್ ಪ್ರಥಮಂ ಪ್ರದರ್ಶ್ಯ ತತ್ರ ಸ್ವರೂಪಂ ಹಿ ತಥೋ ವ್ರಜಂ ವ್ರಜ ಇತೀರಿತಸ್ಸೋ ಅಬ್ಜಭವೇನ ಕೇಶವಸ್ತತೇತಿ ಚೋಕ್ತ್ವಾ. ಇಲ್ಲಿ ಯಾವಾಗ ದೇವತೆಗಳು ಪ್ರಾರ್ಥನೆ ಮಾಡ್ತಾರೆ ನೀನು ನಮ್ಮನ್ನು ರಕ್ಷಿಸಬೇಕು ಅಂತ, ಅವರ ಪ್ರಾರ್ಥನೆಗೆ ಅನುಗುಣವಾಗಿ ರಾವಣಾಸುರ ಲೋಕಕಂಟಕನಾಗಿ ಎಲ್ಲರನ್ನೂ ಹಿಂಸೆ ಮಾಡ್ತಾ ಇರುವಾಗ ಆವಾಗ ದೇವತೆಗಳ ಪ್ರಾರ್ಥನೆಯ ಮೇರೆಗೆ ರಾಮನಾಗಿ ಅವತಾರ ಮಾಡಿದ. ಇನ್ನು ವೇದವ್ಯಾಸ ಅವತಾರ ಏನು ಲೋಕದಲ್ಲಿ ಅಜ್ಞಾನ ತಾಂಡವಾಡ್ತಾ ಇದೆ, ಜ್ಞಾನವೆಲ್ಲ ಕಡೆ ಲುಪ್ತವಾಗಿದೆ. ಅಂದರೆ ಸರಿಯಾದ ಜ್ಞಾನ, ಭಗವಂತನ ಸರಿಯಾದ ಜ್ಞಾನ ಮರೆಮಾಚಿದ್ದಾಯಿತು, ಅಜ್ಞಾನ ತಾಂಡವಾಡ್ತಾ ಇದೆ. ಅಂಥ ಸಮಯದಲ್ಲಿ ಭಗವಂತ ವೇದವ್ಯಾಸರಾಗಿ ಅಂದರೆ ಕೃಷ್ಣ ದ್ವೈಪಾಯನರಾಗಿ, ಬಾದರಾಯಣರಾಗಿ, ಸತ್ಯವತಿ ಪರಾಶರರಿಗೆ ಮಗನಾಗಿ ಅವತರಿಸಿ ಆಮೇಲೆ ಅನಂತವಾಗಿರುವ ವೇದಗಳನ್ನು, ರಾಶೀಭೂತವಾಗಿರುವ ವೇದಗಳನ್ನು ವಿಭಾಗ ಮಾಡಿ ವೇದವ್ಯಾಸರಾದರು. ಮತ್ತು ವೇದಾರ್ಥ ನಿರ್ಣಾಯಕವಾಗಿ ಬ್ರಹ್ಮಸೂತ್ರಗಳನ್ನು ಬರೆದರು, 18 ಪುರಾಣಗಳನ್ನು ಬರೆದರು, 18 ಉಪಪುರಾಣಗಳನ್ನು ಬರೆದರು, ಮತ್ತು ಮಹಾಭಾರತ ಇತಿಹಾಸವನ್ನು ಬರೆದರು. ಈ ರೀತಿಯಾಗಿ ಒಳ್ಳೆಯ ಸುಜ್ಞಾನವನ್ನು ಕೊಡುವುದಕ್ಕಾಗಿ ಭಗವಂತ ಸಜ್ಜನರನ್ನು ಉದ್ಧರಿಸುವುದಕ್ಕಾಗಿ ವೇದವ್ಯಾಸರಾಗಿ ಅವತಾರ ಮಾಡಿದರು. ಇನ್ನು ಕೃಷ್ಣ ಅವತಾರ, ಕೃಷ್ಣನಾಗಿ ಭಗವಂತನೇ ಹೇಳಿದ್ದಾನೆ, ನಾನು ಸಜ್ಜನರನ್ನು ರಕ್ಷಿಸುವುದಕ್ಕೆ, ದುಷ್ಟರನ್ನು ಶಿಕ್ಷಿಸುವುದಕ್ಕೆ, ಧರ್ಮವನ್ನು ಸ್ಥಾಪಿಸುವುದಕ್ಕೆ ಸಂಭವಾಮಿ ಯುಗೇ ಯುಗೇ. ಇವು ರಾಮಾವತಾರ, ಕೃಷ್ಣಾವತಾರ, ವೇದವ್ಯಾಸಾವತಾರಗಳ ಹಿನ್ನೆಲೆಯನ್ನು ನಾವು ನೋಡಿದಾಗ ಭಗವಂತ
ಸ್ಪಷ್ಟವಾಗಿ ದೇವತೆಗಳ ಪ್ರಾರ್ಥನೆಯನ್ನು ಅನುಸರಿಸಿ ಅವತಾರವನ್ನು ಮಾಡ್ತಾನೆ ಅಂತ ಹೇಳ್ತಾ ಇದ್ದಾರೆ. ಹಾಗೆ ವಸೂನಾಂ ದೇವಾನಾಂ ಇದಂ ವಾಸವಂ ದೇವಾನಾಂ ಸಮುದಾಯಃ ತತ್ ಅನುಸೃತ್ಯ ಜಾಯತೆ ಯಸ್ಮಾತ್ ಸಹ ವಾಸವಾನುಜಃ. ದೇವತೆಗಳಿದ್ದಾರೆ. ಈ ದೇವತೆಗಳು ಹನುಮ, ವಾಯುದೇವರು, ಇಂದ್ರದೇವರು, ಶೇಷದೇವರು, ಈ ರೀತಿಯಾಗಿ ಅನೇಕ ದೇವತೆಗಳೆಲ್ಲ ಇದ್ದಾರೆ. ಆ ದೇವತೆಗಳೆಲ್ಲರೂ ಕೂಡ ಭಗವಂತನ ಆದೇಶಕ್ಕೆ ಅಂದರೆ ತನ್ನ ಆದೇಶಕ್ಕೆ ಅನುಗುಣವಾಗಿ ಅವರು ಅವತಾರ ಮಾಡುವಂತೆ ಅನುಗ್ರಹ ಮಾಡ್ತಾ ಇದ್ದಾನೆ. ಆ ದೇವತೆಗಳಿಗೆ ತಾನು ದೇವತೆಗಳ ಪ್ರಾರ್ಥನಾನುಸಾರ ತಾನು ಅವತಾರ ಮಾಡುವುದೇ ಅಲ್ಲದೆ ದೇವತೆಗಳನ್ನು ತಾನು ಅನುಗ್ರಹ ಮಾಡಿ ನೀವು ಈ ರೀತಿಯಾಗಿ ಅವತಾರ ಮಾಡಿ. ಅದಕ್ಕೆ ವಾಯುದೇವರು ಭಗವಂತನ ಆಜ್ಞೆಗೆ ಅನುಗುಣವಾಗಿ ಅವತಾರವನ್ನು ಮಾಡಿದರು ಮಧ್ವಾಚಾರ್ಯರಾಗಿ. ಈ ರೀತಿಯಾಗಿ ದೇವತೆಗಳನ್ನು ತಾನು ಅನುಗ್ರಹ ಮಾಡ್ತಾ ಇದ್ದಾನೆ ಅವರನ್ನು ಅವತಾರ ಮಾಡುವುದಕ್ಕಾಗಿ. ಇನ್ನು ಇನ್ನೊಂದು ವಸೂನಾಂ ದೇವಾನಾಂ ಸಮುದಾಯಃ ವಾಸವಂ ತತ್ ಅನುಸೃತ್ಯ ಜಾಯತೆ ಪ್ರಾದುರ್ಭವತಿ ಇತಿ ವಾಸವಾನುಜಃ. ಇನ್ನೊಂದು ಸ್ವಾರಸ್ಯ ಏನು ಅಂತ ಹೇಳಿದರೆ, ದೇವತೆಗಳ ಸಮುದಾಯವನ್ನು ಅನುಸರಿಸಿ ಅವನು ಪ್ರಾದುರ್ಭಾವವಾಗ್ತಾನಂತೆ. ಅಂದರೆ ಒಂದು ಕಡೆ ರಾಮನಾಗಿ ಅವತಾರ ಮಾಡಬೇಕು, ಕೃಷ್ಣನಾಗಿ ಅವತಾರ ಮಾಡಬೇಕು ಅಂತ ಹೇಳಿದರೆ ತಾನು ಅವತಾರ ಮಾಡುವುದಕ್ಕೆ ಬೇಕಾದಂತಹ ಹಿನ್ನೆಲೆ, ನಮ್ಮ ಭಾಷೆ ಇನ್ಫ್ರಾಸ್ಟ್ರಕ್ಚರ್, ನೆಟ್ವರ್ಕ್, ಗ್ರೌಂಡ್ ಇವನ್ನೆಲ್ಲ ಪ್ರಿಪೇರ್ ಮಾಡ್ತಾನೆ ಭಗವಂತ. ಅಂದರೆ ದೇವತೆಗಳನ್ನು ಆದೇಶ ಮಾಡಿ ಮೊದಲು ಅವರು ಭೂಮಂಡಲದ ಮೇಲೆ, ಭೂಮಿಯ ಮೇಲೆ ಅವತಾರ ಮಾಡುವಂತೆ ಮಾಡಿ ಆಮೇಲೆ ತಾನು ಅವತಾರವನ್ನು ಮಾಡ್ತಾನೆ. ಇದು ಭಗವಂತನ ಒಂದು ವ್ಯಾಪಾರ. ಇನ್ನು ಭಗವಂತ ಭೂಮಿಯ ಮೇಲೆ ಅವತಾರ ಮಾಡಬೇಕು ಅಂದರೆ ಏನಾಗತ್ತೆ? ತದಾಜ್ಞೆಯ ದೇವಗಣ ಬಭೂವಿರೇ ಪುರೈವ ತಸ್ಯ ಭೂಮ್ನಃ ನಿಷೇವಣಾಯೋರು ಗುಣಸ್ಯ ವಾನರೇಶು. ಭಗವಂತ ಭೂಮಿಯ ಮೇಲೆ ಅವತಾರ ಮಾಡಬೇಕು ಅಂತ ಹೇಳಿದರೆ ಭಗವಂತ ಆಜ್ಞಾ ಮಾಡ್ತಾನೆ. ತನ್ನ ಸೇವೆ ಮಾಡುವುದಕ್ಕಾಗಿ ದೇವತೆಗಳು ನೀವು ಹೋಗಿ ಮುಂದೆ ನನಗಂತ ಮುಂಚೆ ನೀವು ಅವತಾರ ಮಾಡಿ ಅಂಥೇಳಿ ಅವರ ಅವತಾರಾನುಸಾರವಾಗಿ ಭಗವಂತನು ಅವತಾರ ಮಾಡ್ತಾನೆ. ಇನ್ನು ರಾಮಾವತಾರ ಮತ್ತು ಕೃಷ್ಣಾವತಾರ ಪುನರಾಹ ದೇವತಾ ಸರ್ವೇ ಭವಂತೋ ಭವತಾಶು ಮಾನುಷೇ ಕಾರ್ಯಾನುಸಾರೇಣ ಯಥಾನುರೂಪತಃ ಅಥಾವತೀರ್ಣ ಸಕಲಾಶ್ಚ ದೇವತಾ ಯಥಾ ಯಥೈವಾಹ ಹರಿಸ್ತಥಾ ತಥಾ. ಮಹಾಭಾರತ ಆತ್ಮನಿರ್ಣಯದಲ್ಲಿ ರಾಮಾವತಾರವಾಗುವುದಕ್ಕೆ ಬೇಕಾದ ಹಿನ್ನೆಲೆ, ಅಲ್ಲಿ ಮುಂಚೆನೇ ದೇವತೆಗಳೆಲ್ಲರೂ ಅವತಾರ ಮಾಡಿದರು, ಆಮೇಲೆ ರಾಮ ಅವತಾರ ಮಾಡಿದ. ಹಾಗೆ ಕೃಷ್ಣಾವತಾರ ಕಾಲದಲ್ಲೂ ಭಗವಂತನ ಆಜ್ಞಾನುಸಾರವಾಗಿ ದೇವತೆಗಳೆಲ್ಲರೂ ಅವತಾರ ಮಾಡಿದ ಮೇಲೆ ತಾನು ಅವತಾರವನ್ನು ಮಾಡ್ತಾ ಇದ್ದಾನೆ. ಅಂದರೆ ದೇವತೆಗಳ ಅವತಾರನು ಅನುಸರಿಸಿ ಭಗವಂತ ಅವತಾರ ಮಾಡ್ತಾನಾದ ಕಾರಣ ವಾಸವಾನುಜ. ವಾಸವ ಅಂದರೆ ವಸೂನಾಂ ದೇವತೆಗಳು ಅಂತ ನಾವು ಹೇಳ್ಕೊಂಡಿದ್ದೇವೆ. ವಸು ಶಬ್ದ ದೇವತಾ ಸಾಮಾನ್ಯ ವಾಚಕೋಕ್ತಿ ಅಂತ. ಇಂದ ಭಗವಂತ ವಾಸವಂ ಇಂದ್ರಂ ಅನುಸೃತ್ಯ ಜಾಯತೆ ಪ್ರಾದುರ್ಭವತಿ ಇತಿ ವಾಸವಾನುಜ. ಭಗವಂತ ಇಂದ್ರನ ತಮ್ಮನಾಗಿ ಅವತಾರ ಮಾಡಿದ್ದಾನೆ. ಆದ ಕಾರಣ ಅವನಿಗೆ ವಾಸವಾನುಜ. ವಾಸವಂ ಅಂದರೆ ಇಂದ್ರ, ಇಂದ್ರಂ ವಾಸವಂ ಅಂದರೆ ಇಂದ್ರಂ, ಇಂದ್ರನನ್ನು ಅನುಸೃತ್ಯ ಅನುಸರಿಸಿ ಜಾಯತೆ ಅಂದರೆ ಪ್ರಾದುರ್ಭವತಿ ಇತಿ ವಾಸವಾನುಜ. ಇಂದ್ರನನ್ನು ಅನುಸರಿಸಿ ಅಂದರೆ ಅನುಜ ಅಂತ ಹೇಳ್ತಾರೆ. ಅನುಜ ಅಂದರೆ ಅನುಸರಿಸಿ ಹುಟ್ಟುವುದು. ಅಗ್ರಜ ಅಂದರೆ ನಮಗಿಂತ ಮೊದಲು ಹುಟ್ಟಿದವನು. ನಮ್ಮ ಅಗ್ರಜ ಅನುಜ. ಅಗ್ರಜ ಅಂದರೆ ಅಣ್ಣ, ನಮ್ಮ ಮೊದಲು ಹುಟ್ಟಿದವನು.
ಅನುಜ ಅಂದರೆ ತಮ್ಮ, ನಾವು ಅನಂತರ ಹುಟ್ಟಿದ ನಂತರ ಹುಟ್ಟಿದವನು. ಹಾಗೆ ಇಂದ್ರನ ತಮ್ಮನಾಗಿ ಭಗವಂತ ಅವತಾರ ಮಾಡಿದ್ದಾನೆ. ಆದ ಕಾರಣ ಇಂದ್ರನಿಗೆ ವಾಸವ ಅಂತ ಅರ್ಥ ಹೆಸರು. ಅವನ ಅನುಜನಾಗಿ ಅವನ ಅನುಸರಿಸಿ ಹುಟ್ಟಿರೋದರಿಂದ ಭಗವಂತನಿಗೆ ವಾಸವಾನುಜ ಅಂತ ಹೆಸರು. ಇನ್ನು ಭಗವದಾಜ್ಞಾಂ ಅನುಸೃತ್ಯ ಜಾಯತೆ ಇತಿ ಅನುಜಃ ವಾಸವಃ ಅನುಜಃ ಯಸ್ಮಾತ್ ಸಹ ವಾಸವಾನುಜಃ. ಇಂದ್ರನು ತನ್ನ ಆದೇಶಕ್ಕನುಗುಣವಾಗಿ ಅವತರಿಸುವಂತೆ ಅನುಗ್ರಹ ಮಾಡಿದ್ದಾನೆ. ಅಂದರೆ ಭಗವಂತ ಇಂದ್ರನನ್ನು ಆಜ್ಞಾ ಮಾಡಿದ್ದಾನೆ, ನೀನು ಈ ರೀತಿಯಾಗಿ ನೀನು ಹೋಗಿ ಮುಂದೆ ಅವತಾರ ಮಾಡು ಅಂತೇಳಿ. ಆ ರೀತಿಯಾಗಿ ಭಗವಂತನ ಆದೇಶಕ್ಕನುಗುಣವಾಗಿ ಇಂದ್ರನು ಮೊದಲ ಅವತಾರ ಮಾಡಿದರೆ, ಆಮೇಲೆ ಭಗವಂತ ಅವನ ತಮ್ಮನಾಗಿ, ಇಂದ್ರನ ತಮ್ಮನಾಗಿ ಮತ್ತು ಭಗವಂತ ತಾನು ಅವತಾರ ಮಾಡ್ತಾ ಇದ್ದಾನೆ. ಇಂದ್ರನನ್ನು ಅವತಾರ ಮಾಡಬೇಕು ಅಂದರೂ ಭಗವಂತನ ಆದೇಶಕ್ಕನುಗುಣವಾಗಿ ಅವತಾರ ಮಾಡುವಂತೆ ಭಗವಂತ ಅನುಗ್ರಹಿಸಿದರೆ ಹೊರತು ಇಂದ್ರನ ಅವತಾರ ಮಾಡಲಾರ. ಆ ರೀತಿಯಾಗಿ ಇಂದ್ರನನ್ನು ಅವತಾರ ಮಾಡುವಂತೆ ಮಾಡ್ತಾನಾದ ಕಾರಣ ಭಗವಂತನಿಗೆ ವಾಸವಾನುಜ ಅಂತ ಹೆಸರು. ಇನ್ನು ಭಾಗವತ ಹೇಳ್ತಾ ಇದೆ, ಇತ್ತಂ ವಿರಿಂಚ ಸ್ತುತಕರ್ಮವೀರ್ಯ ಪ್ರಾದುರ್ಬಭೂವಾಮೃತಭೂರದಿತ್ಯಾಂ ಚತುರ್ಭುಜ ಶಂಖಗದಾಬ್ಜಚಕ್ರ ಪಿಶಂಗವಾಸ ನಲಿನಾಯತೇಕ್ಷಣ. ಭಗವಂತ ಬಲಿಯನ್ನು ನಿಗ್ರಹ ಮಾಡುವುದಕ್ಕಾಗಿ ಕಶ್ಯಪರು ಅದಿತಿ ಇವರಲ್ಲಿ ವಾಮನನಾಗಿ ಅವತಾರವನ್ನು ಮಾಡಿದ್ದಾನೆ. ಕಶ್ಯಪ ಅದಿತಿಯರಲ್ಲಿ ಮೊದಲು ಇಂದ್ರ ಅವತಾರ ಮಾಡಿದ, ಆಮೇಲೆ ವಾಮನನು ಅವತಾರ ಮಾಡಿದ. ಆದ ಕಾರಣ ವಾಸವಾನುಜ ಅಂತ ಭಗವಂತ ಕರೆಯಲ್ಪಡ್ತಾ ಇದ್ದಾನೆ. ಕಶ್ಯಪರಿಗೆ ಅನೇಕ 13 ಜನ ಹೆಂಡತಿಯರು, ಅದರೊಳಗೆ ದಿತಿ ಮಕ್ಕಳು ತಂದೆ ಒಬ್ಬನೇ ಎಲ್ಲರಿಗೂ. ದಿತಿ ಮಕ್ಕಳು ದೈತ್ಯರು, ಅದಿತಿ ಮಕ್ಕಳು ಆದಿತೇಯರು ಅಂದರೆ ದೇವತೆಗಳು. ಮೊದಲು ಕಶ್ಯಪರು ಅದಿತಿಯರ ಒಂದು ಮಕ್ಕಳಾಗಿ ದೇವತೆಗಳು ಇಂದ್ರನು ಹುಟ್ಟಿದರೆ, ಆಮೇಲೆ ಭಗವಂತ ಏನು ಮಾಡಿದ, ಈ ದೇವತೆಗಳಿಗೂ ದಾನವರಿಗೂ ಪದೇ ಪದೇ ಯುದ್ಧ ನಡೀತಾನೇ ಇರುತ್ತೆ ಯಾವಾಗಲೂ. ಒಂದೊಂದು ಬಾರಿ ದೇವತೆಗಳು ಗೆಲ್ಲಿತಾರೆ, ಒಂದೊಂದು ಬಾರಿ ದೈತ್ಯರು ಗೆಲ್ಲಿತಾರೆ. ಆ ಒಂದು ಕ್ರಮದಲ್ಲಿ ದೈತ್ಯರು ಗೆದ್ದು ಇಂದ್ರನನ್ನು ಸ್ವರ್ಗಾಧಿಪತ್ಯದಿಂದ ಓಡಿಸಿ ದೈತ್ಯ ಚಕ್ರವರ್ತಿ ಬಲಿಚಕ್ರವರ್ತಿ ಅಲ್ಲಿ ಇಂದ್ರನ ಸಿಂಹಾಸನವನ್ನು ಆಕ್ರಮಿಸಿಕೊಂಡ. ಬಲಿ ದೈತ್ಯನಾದರೂ ಕೂಡ ಅವನು ಭಗವದ್ಭಕ್ತ. ಬಲಿ ಮುಂದೆ ಬರುವ ಮನ್ವಂತರದಲ್ಲಿ ಇಂದ್ರನಾಗಬೇಕು, ಆದರೆ ಅವನು ಭಗವಂತನ ಇಚ್ಛೆಗೆ ವಿರುದ್ಧವಾಗಿ ಈ ಮನ್ವಂತರದಲ್ಲೇ ಇಂದ್ರನ ಸಿಂಹಾಸನವನ್ನು ಅಧಿಷ್ಠಿಸಿರುವ ಕಾರಣ ಆಗ ಭಗವಂತ ಏನು ಮಾಡಿದ, ಅವನ ಸೊಕ್ಕನ್ನು ಮುರಿದು ಅವನಿಗೆ ಬಲಿ ತನ್ನ ಭಕ್ತ ಯಾರು, ಪ್ರಹ್ಲಾದನ ಮಗ ವಿರೋಚನನ ಮಗ ಬಲಿ, ಪ್ರಹ್ಲಾದನಿಗೆ ಬಲಿ ಮೊಮ್ಮಗ ಆಗ್ತಾನೆ. ಅಂತಹ ತನ್ನ ಭಕ್ತನನ್ನು ಸರಿಪಡಿಸಬೇಕು ಅಂತ ಭಗವಂತ ಕಶ್ಯಪ ಅದಿತಿಯರಿಗೆ, ಇಂದ್ರನು ಹುಟ್ಟಿದ ಮೇಲೆ ಕಶ್ಯಪರ ಅದಿತಿಯರಿಗೆ ಮಗನಾಗಿ ಅವರು ಕೇಳಿಕೊಂಡಿದ್ದರು, ಸ್ವಾಮಿ ನೀನು ನಮ್ಮ ಮಗನಾಗಿ ಹುಟ್ಟಬೇಕು ಅಂತ. ಅವರ ಪ್ರಾರ್ಥನೆಯ ಮೇರೆಗೆ ಭಗವಂತ ವಾಮನನಾಗಿ ಅವತಾರವನ್ನು ಮಾಡಿದ. ಇಂದ್ರ ಹುಟ್ಟಿದ ನಂತರ ಕಶ್ಯಪ ಅದಿತಿಯರಿಗೆ ಭಗವಂತ ವಾಮನನಾಗಿ ಅವರ ಮಗನಾಗಿ ಅವತಾರ ಮಾಡಿದ್ದಾನಾದ ಕಾರಣ ಭಗವಂತನಿಗೆ ವಾಸವಾನುಜ ಅಂತ ಹೆಸರು ಅಂತ ಹೇಳ್ತಾ, ಇನ್ನು ಮುಂದೆ ಭಗವಂತನು ವಸವೋ ದೇವಾಃ ಅಸ್ಯ ಸಂತಿ ಇತಿ ವಾಸವಃ ಅಮರಪ್ರಭು ಅನುಸ್ವೇಚ್ಛಾಮನುಸೃತ್ಯ ಜಾಯತೆ ಪ್ರಾದುರ್ಭವತಿ ಇತಿ ಅನುಜಃ ವಾಸವಶ್ಚಾಸಾವನುಜಶ್ಚ ವಾಸವಾನುಜಃ. ಇವನು ಭಗವಂತ ವಸವೋ ದೇವಾಃ ಅಸ್ಯ ಸಂತಿ ಇತಿ ವಾಸವಃ ಅಮರಪ್ರಭು. ದೇವತೆಗಳಿಗೆ ಇವನು ಒಡೆಯನಾಗಿದ್ದಾನೆ. ಅಮರಪ್ರಭು ಅಂದರೆ
ದೇವತೆಗಳಿಗೆ ಇವನು ಪ್ರಭುವಾಗಿದ್ದಾನೆ, ಒಡೆಯನಾಗಿದ್ದಾನೆ. ಅಷ್ಟೇ ಅಲ್ಲ, ಮತ್ತು ಭಗವಂತ ಅನುಸ್ವೇಚ್ಛಾಮನುಸೃತ್ಯ ಜಾಯತೆ ಅಂದರೆ ಭಗವಂತ ತನ್ನ ಇಚ್ಛೆಗೆ ಅನುಗುಣವಾಗಿ ಅವತರಿಸುತ್ತಾನೆ ಹೊರತು ಯಾರೋ ಇಚ್ಛಾನುಸಾರ ಅವನು ಅನುಸರಿಸುವುದಿಲ್ಲ. ದೇವತೆಗಳಿಗೆ ಒಡೆಯನಾಗಿದ್ದಾನೆ ಮತ್ತು ತನ್ನ ಇಚ್ಛಾನುಸಾರ ದೇವತೆಗಳಿಗೆ ಅಂದರೆ ಇಂದ್ರನಿಗೆ ಅನುಜನಾಗಿ ಅವನು ಅವತಾರ ಮಾಡಿದ್ದಾನಾದ ಕಾರಣ ದೇವತಾ ಪ್ರಭುವು ಮತ್ತು ದೇವತೆಗಳನ್ನು ಇಂದ್ರನನ್ನು ಅನುಸರಿಸಿಕೊಂಡು ಪ್ರಾದುರ್ಭವಿಸಿದವನು ಅವತಾರ ಮಾಡಿದವನಾದ ಕಾರಣ ವಾಸವಶ್ಚಾಸಾವನುಜಶ್ಚ ವಾಸವಾನುಜ ಅಮರಪ್ರಭು ಮತ್ತು ಹಾಗೂ ಇಂದ್ರನ ತಮ್ಮನಾಗಿ ಅವತರಿಸಿರುವುದ ಕಾರಣ ಭಗವಂತನಿಗೆ ವಾಸವಾನುಜ ಅಂತ ಹೆಸರು. ಇನ್ನು ಮೋಕ್ಷಾಖ್ಯ ವಸು ಅಸ್ಯ ಅಸ್ತಿ ಇತಿ ವಾಸವಃ ಅನು ಜೀವಾತ್ಮನಃ ಜನ್ಮ ಅನುಸೃತ್ಯ ಜಾಯತೆ ಇತಿ ಅನುಜಃ ವಾಸವಶ್ಚಾಸಾವನುಜಶ್ಚ ವಾಸವಾನುಜಃ. ಇಲ್ಲಿ ವಾಸವ ಈ ಶಬ್ದಕ್ಕೆ ಅನೇಕ ಅರ್ಥಗಳನ್ನು ಕೊಡ್ತಾ ಇದ್ದಾರೆ. ಇಲ್ಲಿ ಮೋಕ್ಷಾಖ್ಯ ವಸು ಅಸ್ಯ ಅಸ್ತಿ ಇತಿ ವಾಸವಾನುಜಃ ವಾಸವಃ ಅನು ಜೀವಾತ್ಮನಃ. ಈ ಮೋಕ್ಷರೂಪವಾದ ಸಂಪತ್ತು ಏನಿದೆ ಅದಕ್ಕೆ ಭಗವಂತ ಒಡೆಯನಾಗಿದ್ದಾನೆ. ಮೋಕ್ಷ ಎಂಬ ಸಂಪತ್ತಿಗೆ ಅವನು ಒಡೆಯನಾಗಿದ್ದಾನೆ ಮತ್ತು ಈ ಜೀವಾತ್ಮರ ಜನ್ಮವನ್ನು ಅನುಸರಿಸಿ ಅಂದರೆ ಜೀವರು ಅಂದರೆ ಬ್ರಹ್ಮದೇವರು ಮೊದಲುಕೊಂಡು ತೃಣಾಂತ ಪರ್ಯಂತ ಎಲ್ಲರೂ ಜೀವರೇ. ಈ ಜೀವಾತ್ಮರ ಜನ್ಮವನ್ನು ಅನುಸರಿಸಿ ಅವನು ಅವತಾರ ಮಾಡ್ತಾನಾದ ಕಾರಣ ಭಗವಂತನಿಗೆ ವಾಸವಾನುಜ ಅಂತ ಹೆಸರು. ಅದಕ್ಕೆ ಹೇಳ್ತಾ ಇದ್ದಾರೆ, ಜೀವಾತ್ಮನಃ ಅನುಸೃತ್ಯ ಜಾಯತೆ ಇತಿ ಅನುಜಃ. ಮತ್ತು ಮೋಕ್ಷ ಎಂಬ ಸಂಪತ್ತಿಗೆ ಒಡೆಯನಾಗಿದ್ದಾನೆ. ಅದಕ್ಕೆ ಈ ರೀತಿಯಾಗಿ ಮೋಕ್ಷ ಎಂಬ ಸಂಪತ್ತಿಗೆ ಒಡೆಯನಾಗಿ ಜೀವಾತ್ಮರ ಅವರ ಜನ್ಮವನ್ನು ಅನುಸರಿಸಿ ತಾನು ಅವತಾರ ಮಾಡ್ತಾನಾದ ಕಾರಣ ವಾಸವಶ್ಚಾಸಾವನುಜಶ್ಚ ವಾಸವಾನುಜ ಎಂದು ಭಗವಂತನಿಗೆ ವಾಸವಾನುಜ ಅಂತ ಹೆಸರು ಅಂತ ಹೇಳ್ತಾ ಐತರೇಯ ಉಪನಿಷತ್ ಭಾಷ್ಯದಲ್ಲಿ ಐತರೇಯ ಸಂಹಿತ ಎಂಬ ವಾಕ್ಯವನ್ನು ನಮಗೆ ಆಚಾರ್ಯರು ಉಲ್ಲೇಖ ಮಾಡ್ತಾರೆ. ಅಯಂ ನಾರಾಯಣೋ ದೇವಃ ಪುರುಷೇ ಪ್ರಥಮಂ ವಿಶೇತ್ ಅನ್ನಸ್ಥೋ ಅನ್ನೇನ ಸಹಿತಸ್ತಸ್ಮಿನ್ ರೇತಸ್ತ್ವಮಾಗತೆ ತಸ್ಮಿನ್ ಸ್ಥಿತಸ್ವರೂಪಂ ಸ ಪುರುಷಸ್ಥೋ ಬಿಭರ್ತ್ಯಜಃ ತದ್ರೂಪಂ ರೇತಸಾ ಸಾಕಂ ಸ್ವಯಂ ಪುಂಸಿ ಸ್ಥಿತೋ ಹರಿಃ ಸ್ತ್ರಿಯಾಂ ಸಿಂಚತಿ ತಸ್ಸೈವ ಸ್ಥಾನಾಂತರಗತೇಃ ಪ್ರಭೋ ಪ್ರಥಮಂ ಜನ್ಮ ವಿಷ್ಣೋಸ್ತತ್ ಪೃಥಿವ್ಯಾಂ ಜನ್ಮ ಪುತ್ರಸ್ಯ ದ್ವಿತೀಯಂ ವಿಷ್ಣುಜನ್ಮ ಹಿ ಏತದ್ರೂಪಂ ನಿಧಾಯೈವ ಜೀವಾರ್ಥೇ ಧರ್ಮಕರ್ತವ್ಯೇ ಪಿತೃಸ್ತೇನ ತು ರೂಪೇಣ ಗಚ್ಚತ್ಯನ್ಯತ್ರ ಕೇಶವಃ ಪಿತುರನ್ಯತ್ರ ಜನನಂ ತೃತೀಯಂ ಜನ್ಮ ತದ್ಧರೇಃ ಅಂತರ್ಯಾಮಿತಯೈವಂ ಹಿ ಸರ್ವಜೀವೇಷು ಸಂಸ್ಥಿತಂ. ಭಗವಂತ ಎಲ್ಲ ಜೀವರ ಅಂತರ್ಯಾಮಿಯಾಗಿ ಇದ್ದಾನೆ. ಭಗವಂತ ಒಂದಲ್ಲ ಎರಡಲ್ಲ 3 ಬಾರಿ ಭಗವಂತ ಪ್ರಾದುರ್ಭಾವವಾಗ್ತಾನೆ ಜೀವರ ಅಂತರ್ಯಾಮಿಯಾಗಿ ಎಂಬುವಂತಹ ಐತರೇಯ ಸಂಹಿತಾ ವಾಕ್ಯವನ್ನು ಉಲ್ಲೇಖ ಮಾಡ್ತಾರೆ ಆಚಾರ್ಯರು ಐತರೇಯ ಉಪನಿಷತ್ ಭಾಷ್ಯದಲ್ಲಿ. ಇದಕ್ಕೆ ವಿಸ್ತಾರವಾಗಿ ನಾವು ವಿವರಣೆ ಕೊಡಬೇಕಾದ ಕಾರಣ ಇವತ್ತಿನ ಸಮಯ ಕೇವಲ ಇನ್ನು 1-2 ನಿಮಿಷಗಳ ಕಾಲ ಇದಾದ ಕಾರಣ ನಾಳೆ ಹೇಳಿಕೊಳ್ಳೋಣ ಮಿಕ್ಕ ವಿಷಯಗಳನ್ನು ಅಂತ ಹೇಳ್ತಾ ಶ್ರೀಕೃಷ್ಣಾರ್ಪಣಮಸ್ತು ಮಧ್ವೇಶಾರ್ಪಣಮಸ್ತು. ಎಲ್ಲರಿಗೂ ಶುಭಮಸ್ತು.